ಹಳ್ಳಿಕರ್ ತಳಿಯ ಹಸುವಿಗೆ ರೈತ ಕುಟುಂಬ ಸೀಮಂತವನ್ನ ಮಾಡಿರುವಂಥದ್ದು ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ಹಳ್ಳಿಕಾರ್ನ ಜೋಡಿ ಹಸುವಿಗೆ ಸೀಮಂತ ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸ್ನೇಹಿತರನ್ನ ಕರೆದು ಒಬ್ಬಟ್ಟು ಊಟವನ್ನ ಹಾಕಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಹಳ್ಳಿಕಾರ್ ತಳಿಯನ್ನ ಉಳಿಸಿ ಬೆಳೆಸೋದಕ್ಕೆ ಇನ್ನೊಂದು ಕಡೆ ಯುವ ರೈತರು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ತಮ್ಮ ಮನೆಯಲ್ಲಿ ಬೆಳೆದಂತಹ ಹಳ್ಳಿಕಾರ್ನ ಜೋಡಿ ಹಸುವಿಗೆ ಸೀಮಂತ ಮಾಡಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಯುವ ರೈತ ಹೇಮಂತ್ ಮನೆಯಲ್ಲಿ ಗರ್ಭಧರಿಸಿದಂತಹ ಎರಡೂ ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರವನ್ನ ನೆರವೇರಿಸಿರುವಂಥದ್ದು. ಹಸುಗಳ ಸೀಮಂತ ಶಾಸ್ತ್ರಕ್ಕೆ ನೆಂಟರು ಹಾಗೂ ಸ್ನೇಹಿತರನ್ನ ಕರೆದು ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಣ್ಣನ ಮಗ ಈ ಥರ ಮಾಡ್ತಿದ್ದಾನೆ ಶ್ರೀಮಂತ ಅಂತ. ಅಂದರೆ ನಾವು ತಾತನ ಕಾಲದಿಂದ ಹಳ್ಳಿ ಕರೆ ಕರ್ಕೊಂಬಂದಿರೋದು. ಈಗ ಕರ್ಸ್ಕೊಳ್ಳೋ ಮನೇಲಿ ತೆನೆ ಆಗಿದ್ವಲ್ಲ, ನಮ್ಮ ಅಣ್ಣನ ಮಗ ಪ್ರೀತಿಯಿಂದ ಸಾಕ್ಬಿಟ್ಟು ಈಗ ಶ್ರೀಮಂತ ಮಾಡ್ತಿದ್ದಾನೆ. ಏನು ಸರ್ ಇಂಥ ಸಂಪ್ರದಾಯಗಳು ಅಂದರೆ ಹೊಸ ಅನುಭವ ಅಲ್ವೇ. ಹಳ್ಳಿಕಾರ ಅಂದರೆ ತಳಿ ಅಂದರೆ ಒಳ್ಳೆ ತಳಿ, ಎಲ್ಲ ಬೆಳೆಸ್ಬೇಕು, ಸಹಕಾರ ಕೊಡ್ಬೇಕು ಎಲ್ಲರಿಗೂ. ಸಾಕಿ ಬೆಳೆಸಿರೋ ಹಸುಗಳು ನಾವೇ ಅವ್ರ ಜೊತೆ ಬೆಳೆದಿದ್ದೀವಿ. ನಾವು ಅವನ್ನ ಬೆಳೆಸಿ ಸೀಮಂತ ಮಾಡ್ತಾಯಿದ್ದೀವಿ. ಅವಕ್ಕೆ ಇವಾಗ 8 ತಿಂಗಳು ತುಂಬಿದೆ. ನಮಗೆ ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಏನೆಲ್ಲ ಮಾಡಿದ್ರಿ ಮೇಡಮ್? ನಾವು ಮಾಮೂಲಿ ಲೇಡೀಸ್ಗೆ ಯಾವ ಥರ ಮಾಡ್ತಾರೆ ಅದೇ ಥರ ಸೀರೆ ಎಲ್ಲ ಇಟ್ಟು ತಟ್ಟೆ ಎಲ್ಲ ತುಂಬಿ ಶಾಸ್ತ್ರ ಮಾಡಿ ಪೂಜೆ ಮಾಡಿದ್ದೀವಿ ಸೀಮಂತ. ಖುಷಿ ಆಯಿತು. ಯಾಕೆ ಮೇಡಮ್ ಈಗ ಹಸುಗಳಿಗೂ ಆ ಥರದ್ದು? ನಾನು ಪವಿತ್ರ ಅಂತ. ನಾವು ಏನಕ್ಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂತಂದರೆ, ನಾವು ರೈತರ ಮಕ್ಕಳು. ನಮ್ಗೆ ಯಾರೂ ಹೀರೋಯಿನ್ ಯಾರೂ ಇಲ್ಲ. ನಮ್ಮ ಅಪ್ಪನೇ ಹೀರೋ, ನಮ್ಮಮ್ಮನೇ ಹೀರೋಯಿನ್. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಬೇರೆಯವರು ಹೆಂಗೆ ಬೇರೆಯವರಿಗೆ ಅಂದರೆ ಹೆಂಗಸರಿಗೆ ಹೆಂಗೆ ಶ್ರೀಮಂತ ಮಾಡ್ತಾರೋ ಹಂಗೆ ಇದು ಒಂದು ಜೀವಿಗಳು, ಇದಕ್ಕೂ ಫೀಲಿಂಗ್ಸ್ ಇದೆ. ಬಟ್ ಅದಕ್ಕೆ ಮಾತಾಡೋಕ್ಕೆ ಬರಲ್ಲ. ಸೊ ನಾವು ಇದಕ್ಕೂ ಶ್ರೀಮಂತ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಐ ಆಮ್ ಪ್ರೌಡ್ ಟು ಬಿ ಅ ಫಾರ್ಮರ್ ಡಾಟರ್. ನನಗೆ ಚಿಕ್ಕ ವಯಸ್ಸಿಂದನೂ ಹಸು ಕರು ಅಂತ ಅಂದರೆ ಆಸೆ. ನಮ್ಮ ತಾತಿರು ಎಲ್ಲರೂ ಜೋಡಾಯ್ತು ಕಟ್ತಿದ್ರು, ನಮ್ಮ ಮನೇಲೂ ಕಟ್ತಿದ್ರು. ನನಗೆ 2 ವರ್ಷದ ಹಿಂದೆ ಒಂದು ಕರು ಸಿಕ್ತು. ಆ ಕರು ಮೇಲೆ ಫುಲ್ಲು ಪ್ರೀತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟು ಈಗ ಈ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಹಳ್ಳಿಕರ್ ಅಂತ, ಆ ತಳಿನ ಉಳ್ಸೋಕ್ಕೋಸ್ಕರ ನಾನು ಅದರಲ್ಲಿ ಏನಾದ್ರು ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡು ಸಾಕ್ಬಿಟ್ಟು ಅದ್ರನ್ನ ಇನ್ನೊಂದು ಕೂಟ ಮಾಡಿ 2 ತೆನೆ ಮಾಡಿ ಹಳ್ಳಿಕರ್ ತಳಿನ ಉಳ್ಸೋಕ್ಕೋಸ್ಕರ